ದಿನದಿಂದ ದಿನಕ್ಕೆ ಬಿಡದಿ ಟೌನ್ಶಿಪ್ ಯೋಜನೆಯ ಜಟಾಪಟಿ ಜೋರಾಗ್ತಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೈರಮಂಗಲಕ್ಕೆ ಭೇಟಿ ಬೆನ್ನಲ್ಲೇ ಹೋರಾಟ ತೀವ್ರಗೊಳ್ಳುತ್ತಿದೆ. ಯೋಜನೆ ವಿರೋಧಿಸುತ್ತಿರುವಂತಹ ರೈತರು ಅಪ್ಪಿಕೋ ಚಳವಳಿಗೆ ಮುಂದಾಗಿದ್ದಾರೆ. ಬಿಡದಿಗೆ ಬನ್ನಿಗಿರಿ ಗ್ರಾಮದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಮರಗಳನ್ನು ಅಪ್ಪಿಕೊಂಡು ಮರಗಳನ್ನು ಉಳಿಸಿ ಯೋಜನೆ ನಿಲ್ಲಿಸಿ ಅಂತ ಹೋರಾಟ ನಡೆಸಲಿದ್ದಾರೆ. ಈ ಮೂಲಕ ಸಿಎಂ ಡಿಕೆ ಶಿವಕುಮಾರ್ಗೆ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಒತ್ತಾಯಿಸಲಿದ್ದಾರೆ. ಸಿಎಂ ಡಿಕೆಶಿ ಹಾಗೂ ಕುಮಾರಸ್ವಾಮಿ ಮಧ್ಯೆ ಟೌನ್ಶಿಪ್ ಸಮರ ತಾರಕಕ್ಕೇರಿದೆ. ಡಿಕೆಗೆ ಪಂದಾಹ್ವಾನ ಕೊಟ್ಟಿದ್ದ ಕುಮಾರಸ್ವಾಮಿ ನಿನ್ನೆ ಭೈರಮಂಗಲಕ್ಕೆ ಭೇಟಿ ಕೊಟ್ಟಿದ್ರು. ಚರ್ಚಾ ವೇದಿಕೆಯಲ್ಲೇ ಸಿಎಂ ಡಿಕೆಶಿಗಾಗಿ ಕಾದು ಕೂತಿದ್ರು. ಈ ವೇಳೆ ಡಿಕೆಶಿಗಾಗಿ ಕುರ್ಚಿಯನ್ನು ಕಾಯ್ದಿರಿಸಿದ್ರು. ಆದರೆ ಸಿಎಂ ಬರಲೇ ಇಲ್ಲ. ಹೀಗಾಗಿ ಪ್ರತಿಭಟನಾ ಸ್ಥಳದಿಂದ ಭದ್ರತೆಯೊಂದಿಗೆ ಎಚ್ಡಿಕೆ ವಾಪಸ್ ಆದರು. ಇನ್ನು ವೇದಿಕೆ ಕಾರ್ಯಕ್ರಮ ಕುರಿತು ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿಎಂಗೆ ಮತ್ತೊಂದು ಸವಾಲು ಹಾಕಿದ್ದಾರೆ. ಸಿಎಂ ಬರಲ್ಲ ಅನ್ನೋದು ನಂಗೆ ಗೊತ್ತಿದೆ. ಏನೇ ಚರ್ಚೆ ಇದ್ರೂ ರೈತರ ನಡುವೆನೇ ಆಗಬೇಕು. ಚರ್ಚೆ ವಿಧಾನಸೌಧದಲ್ಲೇ ಆಗಲಿ, ಕೃಷ್ಣಾದಲ್ಲೇ ಆಗಲಿ, ನಾನು ರೆಡಿ. ರೈತರನ್ನ ಕರ್ಕೊಂಡು ಬಂದು ಚರ್ಚಿಸ್ತೀನಿ ಅಂತ ಹೇಳಿದ್ರು. ಬರಲ್ಲ ಅಂತ ಗೊತ್ತು ನನಗೆ. ಅವ್ರು ಹೇಳಿದೇನು ಈಗ ಅವ್ರ ಪತ್ರ ಯಾಕೆ ಬರೆದ್ರು? ನನಗೆ ಪತ್ರ ಬರೆದು ಯಾತಕ್ಕೆ ನನಗೆ ಇನ್ವೈಟ್ ಮಾಡಿದ್ರು? ನಾನು ಯಾಕೆ ಪತ್ರ ಬರೆದಿದ್ದೇನೆ? ಮತ್ತು ಇನ್ನೊಂದು ಪತ್ರ ನೆನಪಿಸಿ ಅವರಿಗೆ ಪತ್ರ ಬರೆದೆ. ಯಾವಾಗ ಬೇಕಾದರೂ ಸಿದ್ಧ ಇದ್ದೀನಿ. ಆದರೆ ಚರ್ಚೆ ಆಗಬೇಕಾದ್ದು ಇಲ್ಲಿಯ ರೈತರೇನಿದ್ದಾರೆ ಅವ್ರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಒಂದು ಕೆಲಸ ಮಾಡಿ, ನಾನು ಹಿಂದೆ 3 ಬಾರಿ ಭಾಗದ ರೈತರನ್ನ ಹೆಣ್ಣು ಮಕ್ಕಳಾದಿಯಾಗಿ ಕೃಷ್ಣಾ ಕಚೇರಿನಲ್ಲಿ ಕರೆದು ಮೀಟಿಂಗ್ಗಳ ಮಾಡಿದ್ದೀನಿ. ಅಲ್ಲರೂ ಹಲವಾರು ಜನ ಗೊತ್ತಿದೆ ಅವತ್ತು ನಾನೇನು ಮೀಟಿಂಗ್ ಮಾಡಿದ್ದೀನಿ ಅಂತ. ಕರೀರಿ, ಎಲ್ಲರೂ ಚರ್ಚೆ ಮಾಡೋಣ. ನನ್ನ ರೈತರ ಬಿಟ್ಟು ನಾನು ಚರ್ಚೆ ಮಾಡೋಕ್ಕೆ ಸಿದ್ಧ ಇಲ್ಲ. ಇವರೆಲ್ಲರನ್ನು ವಿಧಾನಸೌಧಕ್ಕೆ ಕರೆದ್ರೆ ನೀವು ಕೂಡ ಕರೀಲಿ. ನನ್ನ ವಿಧಾನಸೌಧದಲ್ಲ, ಅದು ಯಾವುದೋ ಕೃಷ್ಣಾ ಕಚೇರಿನೇ ಇದೆಯಲ್ಲ, ಎಲ್ಲ ನನಗೇನು ಪ್ರತಿಷ್ಠೆ ಇಲ್ಲ. ಬರಲಿ, ಎಲ್ಲರನ್ನೂ ಕರ್ಕೊಂಡು ಹೋಗೋಣ, ಚರ್ಚೆ ಮಾಡೋಣ. ನಿನ್ನೆ ಬೆಂಗಳೂರಿಗೆ ಬಂದಿದ್ದ ಉಪರಾಷ್ಟ್ರಪತಿಗಳಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜ್ಯದ ನೀರಾವರಿ ಸಮಸ್ಯೆ ಬಗೆಹರಿಸೋಕೆ ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನೀರಿನ ಸಮಸ್ಯೆ ಎದುರಿಸುವಂತಹ ಕುರಿತು ಉಪರಾಷ್ಟ್ರಪತಿಗಳಿಗೆ ತಿಳಿಸಿ ಆತಂಕ ವ್ಯಕ್ತಪಡಿಸಿದರು. ರಾಜ್ಯದ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ಉಪರಾಷ್ಟ್ರಪತಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರು ಬರ್ತಕ್ಕಂಥದ್ದಕ್ಕೆ ಅವರಿಗೆ ಅವಮಾನ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದೀರಿ. ಬಹುಶಃ ಅವರು ಯಾವ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಬೆಂಗಳೂರು ನಗರವನ್ನು ಕಟ್ಟತಕ್ಕಂಥದ್ದಕ್ಕೆ ತೀರ್ಮಾನಗಳನ್ನು ಮಾಡಿದ್ರು, ಆ ಒಂದು ತೀರ್ಮಾನದ ಕ್ಷಣ ಬಹುಶಃ ಬೆಂಗಳೂರು ನಗರ ಈ ಕಾರ್ಯಕ್ರಮಕ್ಕೆ ಅವರು ಬರ್ತಕ್ಕಂಥದ್ದಕ್ಕೆ ಅವರಿಗೆ ಅವಮಾನ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದೀರಿ. ಬಹುಶಃ ಈ ಕಾರ್ಯಕ್ರಮಕ್ಕೆ ಅವರು ಬರ್ತಕ್ಕಂಥದ್ದಕ್ಕೆ ಅವರಿಗೆ ಅವಮಾನ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದೀರಿ. ಬಹುಶಃ ಬಿಡದಿ ಟೌನ್ಶಿಪ್ ಬಡದಾಟ ತಾರಕಕ್ಕೇರಿದೆ. ಆದರೆ ಯೋಜನೆ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಒಮ್ಮತ ಇಲ್ಲ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕ ನಾಯಕರು ಮೌನವಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬಿಡದಿ ವಿಚಾರದಲ್ಲಿ ಪಕ್ಷಕ್ಕೆ ಆಗೋ ಡ್ಯಾಮೇಜ್ ಬಗ್ಗೆ ಪರಸ್ಪರ ಸಮಾಲೋಚನೆಯನ್ನೂ ನಡೆಸಿದ್ದಾರೆ. ಮಾಗಡಿ ಬಾಲಕೃಷ್ಣ, ಗಣಿಗ ರವಿ, ಪ್ರದೀಪ್ ಈಶ್ವರ್ ಹೊರತು ಬೇರಾವ ಶಾಸಕರು ಎಂಟ್ರಿ ಕೊಟ್ಟಿಲ್ಲ. ಹೀಗಾಗಿ ಬಿಡದಿ ಬಡದಾಟದಲ್ಲಿ ಸಿಎಂ ಡಿಕೆಶಿ ಏಕಾಂಗಿ ಆಗ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ಭಾವುಕ ಪೋಸ್ಟ್ ಅನ್ನು ಮಾಡಿದ್ದಾರೆ. ಅಧಿಕಾರ ಸಂಪತ್ತು ನಶ್ವರ, ಜನರ ಪ್ರೀತಿಯೇ ನಿರಂತರ. ಪದತ್ಯಾಗ ಮಾಡಿದ ದಿನದಿಂದ ಹೋದಲ್ಲಿ ಬಂದಲ್ಲಿ ಜನರು ಪ್ರೀತಿ ತೋರಿಸುತ್ತಿದ್ದಾರೆ. ಈ ಅಭಿಮಾನ ವಿಶ್ವಾಸವನ್ನು ನೋಡಿದ್ರೆ ಜನ ಮೆಚ್ಚುವ ರೀತಿಯಲ್ಲಿ ಜನಸೇವೆ ಮಾಡಿದ್ದೀನಿ ಎಂಬ ಸಾರ್ಥಕ ಭಾವನೆ ಮೂಡಿದೆ. ಪದತ್ಯಾಗದ ನಂತರ ಮೊದಲ ಬಾರಿಗೆ ಹುಟ್ಟೂರಿಗೆ ಆಗಮಿಸಿದಾಗ ಇದೇ ಅನುಭವ ಆಯಿತು. ಯಾವ ನಿರೀಕ್ಷೆಯೂ ಇಲ್ಲದೆ ಪ್ರೀತಿಯ ಅಕ್ಕರೆ ತೋರುತ್ತಿರುವ ಪ್ರೀತಿಯ ಬಂಧುಗಳ ಸೇವೆಗೆ ಸದಾ ಬದ್ಧ ಅಂತ ಪೋಸ್ಟ್ ಅನ್ನು ಹಾಕಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಎಸ್ಐಆರ್ ಜಾಗೃತಿ ಸಮಾವೇಶ ನಡೆಯಲಿದೆ. ಈ ಹಿನ್ನೆಲೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ನಿನ್ನೆ ಮೊದಲ ಬಾರಿಗೆ ಮೈಸೂರಿಗೆ ಆಗಮಿಸಿದ್ದಾರೆ. ಅಭಿಮಾನಿಗಳು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಅಭೂತಪೂರ್ವ ಸ್ವಾಗತ ಕೋರಿದರು. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಿನ್ನೆಲೆ ಬಿಜೆಪಿ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದ್ದು ವರದಿ ನೀಡುವಂತೆ ಆದೇಶಿಸಿತ್ತು. ಇದರ ಬೆನ್ನಲ್ಲೇ ಸಿಟಿ ರವಿ ನೇತೃತ್ವದ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ವರದಿಯನ್ನು ಸಲ್ಲಿಕೆ ಮಾಡಿದೆ. ವರದಿ ಸಲ್ಲಿಕೆ ಬಳಿಕ ಮಾತನಾಡಿದ ವಿಧಾನ ಪರಿಷತ್ನ ಸದಸ್ಯ ಸಿಟಿ ರವಿ, ಸಾಂದರ್ಭಿಕ ಸಾಕ್ಷ್ಯ ಪರಿಗಣಿಸಿ ವರದಿಯನ್ನು ಕೊಟ್ಟಿದ್ದೀವಿ. ಬಿಜೆಪಿಯಿಂದ 3+1 ಅಡ್ಡ ಮತದಾನವಾಗಿದೆ. 3 ಅಡ್ಡಮತ, 1 ಅಸಿಂಧು ಆಗಿದೆ. ಸಮಿತಿಯ 3ವರಿಗೂ ಸಹಮತ ಇರುವ ಅಂಶಗಳನ್ನು ವರದಿಯಲ್ಲಿ ಉಲ್ಲೇಖಿಸಿದ್ದೀವಿ ಅಂತಂದರು. ವಿಧಾನ ಪರಿಷತ್ತಿನ ಚುನಾವಣೆ ಸಂದರ್ಭದಲ್ಲಿ ಅಡ್ಡ ಮತದಾನ ಆಗಿರುವ ಕುರಿತಾಗಿ
ಆಂತರಿಕ ಸತ್ಯ ಶೋಧನೆ ಮಾಡಲಿಕ್ಕೆ ಅಂತೇಳಿ ನನ್ನನ್ನು ಒಳಗೊಂಡಂತೆ ನಮ್ಮ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾದಂಥ ಎನ್ ಮಹೇಶ್ ಅವರು, ಹಿಂದೆ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು, ಈಗ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರ 3 ಜನರ ಸಮಿತಿಯನ್ನು ಮಾಡಿದ್ರು. ಅವರಿಗೆ ನಮಗೆ ಹೇಳಿದ್ರು, ಆದಷ್ಟು ಬೇಗ ನೀವು ಆಂತರಿಕವಾಗಿ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅಂತ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದರು. ಅದರಂತೆ ನಾವು ಆಂತರಿಕ ತನಿಖೆಯನ್ನು 4 ದಿನದ ಒಳಗೆ ನಡೆಸಿ ಮೂವರು ಕುಳಿತು ಪರಸ್ಪರ ಚರ್ಚೆ ಮಾಡಿ ಮೂವರಿಗೂ ಸಹಮತವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇ ವರದಿಯಲ್ಲಿ ಉಲ್ಲೇಖ ಮಾಡಿ ನಾವು ವರದಿಯನ್ನು ಇವತ್ತು ರಾಜ್ಯಾಧ್ಯಕ್ಷರಿಗೆ ತಲುಪಿಸುವ ಕೆಲಸ ಮಾಡಿದ್ದೇವೆ. ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಕೆಂಪೇಗೌಡ ಜಯಂತಿ ವೇಳೆ ಭಾರೀ ಹೈಡ್ರಾಮಾ ನಡೆದಿದೆ. ಕುಮಾರಸ್ವಾಮಿ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಹಗುರವಾಗಿ ಮಾತಾಡಿದ್ದಾರೆ ಅಂತ ಒಕ್ಕಲಿಗ ಸಮುದಾಯದ ಮುಖಂಡರು ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ವೇದಿಕೆಯಿಂದ ಕೆಳಗಿಳಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಹೈಡ್ರಾಮಾ ನಡೆಯಿತು. ಕಾರ್ಯಕ್ರಮದ ಬಳಿಕ ಪ್ರದೀಪ್ ಈಶ್ವರ್ ಕಾರ್ಗೆ ಮುತ್ತಿಗೆ ಹಾಕಿ ಕುಮಾರಸ್ವಾಮಿ ಬೆಂಬಲಿಗರು ಮೀಸೆ ತಿರುವಿ ಚಾಲೆಂಜ್ ಮಾಡಿದ್ದಾರೆ. ಈ ವೇಳೆ ಪ್ರದೀಪ್ ಈಶ್ವರ್ನನ್ನ ಹುಚ್ಚ ಹುಚ್ಚ ಅಂತ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಕಾರಿನ ಮೂಲಕ ಪ್ರದೀಪ್ ಈಶ್ವರ್ ಮೆರವಣಿಗೆಗೆ ಮುಂದಾದರೂ ತೊಡೆ ತಟ್ಟಿ ಸವಾಲು ಹಾಕಿದ್ದಕ್ಕೆ ರೊಚ್ಚಿಗೆದ್ದ ಎಚ್ಡಿಕೆ ಬೆಂಬಲಿಗರು ಕಾರಿನತ್ತ ಚಪ್ಪಲಿ ಎಸೆದು ಕಿಡಿಕಾರಿದ್ದಾರೆ. ಚಪ್ಪಲಿ ಎಸೆದವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹೈಡ್ರಾಮಾದ ಬಳಿಕ ಎಚ್ಡಿಕೆಗೆ ಶಾಸಕ ಪ್ರದೀಪ್ ಈಶ್ವರ್ ಓಪನ್ ಚಾಲೆಂಜ್ ಮಾಡಿದ್ದಾರೆ. ನಿಮ್ಮ ಚೇಲಾಗಳಿಗೆ ಹೆದರೋ ಮಗ ನಾನಲ್ಲ, ತಾಕತ್ತಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ಗೆ ನಿಲ್ಲಿ ಅಂತ ಸವಾಲ್ ಹಾಕಿದ್ರು. ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನನ್ನ. ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ ಆರೋಪ ಸಂಬಂಧ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ಗೆ ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಕ್ರಿಮಿನಲ್ ಮಾನನಷ್ಟ ಕೇಸ್ ವಿಚಾರಣೆಗೆ ಕೋರ್ಟ್ ಅಂಗೀಕರಿಸಿದೆ. ಅವಹೇಳನಕಾರಿ ಹೇಳಿಕೆಯಿಂದ ಸಂಘದ ಘನತೆಗೆ ಧಕ್ಕೆಯಾಗಿದೆ ಅಂತ ಆರ್ಎಸ್ಎಸ್ನ ಕಾರ್ಯಕರ್ತ ಎ ತೇಜಸ್ ದೂರನ್ನು ಕೊಟ್ಟಿದ್ರು. ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಬಗ್ಗೆ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಠಲ್ಗೌಡ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೋರ್ಟ್ನ ಆದೇಶ ಉಲ್ಲಂಘಿಸಲಾಗಿದೆ ಅನ್ನುವ ಆರೋಪದ ಮೇಲೆ ಬೆಂಗಳೂರು ಸೆಷನ್ಸ್ ಕೋರ್ಟ್ನಿಂದ ವಾರೆಂಟ್ ಜಾರಿಯಾಗಿದೆ. ಇದೀಗ ತಲೆಮರೆಸಿಕೊಂಡಿರುವ ವಿಠಲ್ಗೌಡನ ಬಂಧನಕ್ಕೆ ಪೊಲೀಸರ ಶೋಧ ನಡೀತಾ ಇದೆ. ಪೋಕ್ಸೋ ಪ್ರಕರಣ ಸಂಬಂಧ ವಚನಾನಂದ ಸ್ವಾಮೀಜಿ ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ನಿರೀಕ್ಷಣಾ ಜಾಮೀನು ರದ್ದುಪಡಿಸಿ ರೆಗ್ಯುಲರ್ ಬೇಲ್ ಪಡೆಯೋಕೆ ಹೈಕೋರ್ಟ್ 3 ವಾರ ಅವಕಾಶ ಕೊಟ್ಟಿತ್ತು. ನಿನ್ನೆ ದಾವಣಗೆರೆ ಜಿಲ್ಲಾ ಪೋಕ್ಸೋ ವಿಶೇಷ ನ್ಯಾಯಾಲಯಕ್ಕೆ ವಕೀಲ ಎಸ್ವಿ ಪಾಟೀಲ್ ಹಾಗೂ ಭಕ್ತರ ಜೊತೆ ಖುದ್ದು ಆಗಮಿಸಿದ ಶ್ರೀಗಳು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ಮೇನ್ ರೋಡ್ನಲ್ಲಿ ಹಳೇ ದ್ವೇಷಕ್ಕೆ ರೌಡಿ ಶೀಟರ್ ಹೆಣ ಉರುಳಿದ 4-5 ದುಷ್ಕರ್ಮಿಗಳಿಂದ ಮಾರಕಾಸ್ತ್ರ ಹಿಡಿದು ರಣಕೇಕೆ ಹಾಕಿದ್ದಾರೆ. ನಡು ರಸ್ತೆಯಲ್ಲೇ ಅಟ್ಟಾಡಿಸಿಕೊಂಡು ಹೋಗಿ ರಾಜಾ ಅಲಿಯಾಸ್ ಹಲ್ಮುರ್ಕಾ ರಾಜಾನನ್ನ ಹತ್ಯೆ ಮಾಡಿದ್ದಾರೆ. 10 ವರ್ಷಗಳ ಹಿಂದೆ ಬನಶಂಕರಿ ರೌಡಿ ಶೀಟರ್ ಕುಟಿ ಅಲಿಯಾಸ್ ಸ್ಟ್ಯಾಂಡ್ ಕುಟಿ ಹತ್ಯೆಯಾಗಿತ್ತು. ಇದೇ ಕೇಸ್ನಲ್ಲಿ ಬಳ್ಳಾರಿ ಶಿವನ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲ್ ಸೇರಿದಂತೆ ಈ ರಾಜು ಇದೇ ರಿವೆಂಜ್ಗೆ ದುಷ್ಕರ್ಮಿಗಳು ರಸ್ತೆಯಲ್ಲೇ ರಕ್ತ ಹರಿಸಿ ಎಸ್ಕೇಪ್ ಆಗಿದ್ದಾರೆ. ಸಂತೋಷ್ ಅಲಿಯಾಸ್ ಬ್ಯಾಟ್ ಸಂತೋಷ್ ಎಂಬಾತನ ಗ್ಯಾಂಗ್ನಿಂದ ಹತ್ಯೆ ಮಾಡಿರೋ ಶಂಕೆ ಇದೆ. ಬೆಂಗಳೂರಿನಲ್ಲಿ ನಡೆದ ತ್ರಿವಳಿ ಕೊಲೆ ಪ್ರಕರಣ ಸಂಬಂಧ ಶ್ವೇತಾ ಕೆನತ್ ವಿಚಾರಣೆ ತೀವ್ರಗೊಳಿಸಲಾಗಿದೆ. 3 ಹೆಣ ಉರುಳಿಸಿದ ಹಂತಕರು ವಿಚಾರಣೆ ವೇಳೆ ಖತರ್ನಾಕ್ ಕಳ್ಳಾಟ ಆಡುತ್ತಿದ್ದಾರೆ. ಪದೇ ಪದೇ ಹೇಳಿಕೆ ಬದಲಿಸಿ ತನಿಖೆ ದಿಕ್ಕು ತಪ್ಪಿಸುತ್ತಿದ್ದಾರೆ. ಹೀಗಾಗಿ ಶ್ವೇತಾ ತಂದೆ ಸೋಮಸುಂದರ್ ಹೇಳಿಕೆಯನ್ನು ಮುಂದಿಟ್ಟು ವಿಚಾರಣೆ ನಡೆಸಲಾಗ್ತಾ ಇದೆ. ಆದರೆ ಆರೋಪಿಗಳು ಹೇಳ್ತಿರೋದು ಮ್ಯಾಚ್ ಆಗ್ತಿಲ್ಲ. ಎಷ್ಟು ದಿನ ನಾನೇ 3 ಕೊಂದೆ ಎಂದಿದ್ದ ಶ್ವೇತಾ ಈಗ ಕೆನತ್ ಮೇಲೆ ಆರೋಪ ಹೊರಿಸ್ತಿದ್ದಾಳೆ. ರಕ್ಕಸನಂತೆ ಅಮ್ಮನನ್ನ ಇರ್ದು ಕೊಂದ ಅಂತ ಹೇಳ್ಕೊಂಡು ಶ್ವೇತಾ ಹೇಳಿದರೆ, ಈತ ಆರೋಪಿ ಕೆನತ್ ವಿಚಾರಣೆ ವೇಳೆ ತಾನು ಕೊಲೆ ಮಾಡಿಲ್ಲ ಅಂತ ಹೇಳಿದಾನಂತೆ. ಹೀಗಾಗಿ ಪ್ರಬಲ ಸಾಕ್ಷ್ಯ ಸಂಗ್ರಹಿಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಅಬ್ಬಾಸ್ ಕೊಲೆಗೆ ಸ್ಕೆಚ್ ಹಾಕಿದವರನ್ನ ಬಂಧನ ಮಾಡಲಾಗಿದೆ. ಹೈದರ್ ಅಲಿ ಕೊಲೆಗೆ ಪ್ರತೀಕಾರವಾಗಿ ಅಬ್ಬಾಸ್ ಹತ್ಯೆ ಯತ್ನ ನಡೆಸಲಾಗಿತ್ತು. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಸಿಸಿಬಿ ಪೊಲೀಸರು ಹೈದರ್ ಅಲಿ ಸಹೋದರ ಶಬ್ಬೀರ್ ಅಲಿ ಸೇರಿ 8 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಮೃತ ಹೈದರ್ ಅಲಿ ಸಹೋದರ ಶಬ್ಬೀರ್ ಅಲಿ, ಹೈದರ್ ಅಲಿ ಅಲಿಯಾ ಸಾಜೀದ್, ಬೈಯಪ್ಪನಹಳ್ಳಿ ರೌಡಿ ಶೀಟರ್ ಸುಮನ್, ಹುಲ್ಸೂರು ಗೇಟ್ ರೌಡಿ ಶೀಟರ್ ಶಿವಪ್ರಸಾದ್, ಶರವಣ್, ವಿನೋದ್, ಪ್ರೇಮ್ ಪೂಜಾರ್ ಬಂಧಿತ ಆರೋಪಿಗಳು.
30 ಲಾಂಗು ಮಚ್ಚು ಹಾಗೂ ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಭೀಕರ ರಸ್ತೆ ಅಪಘಾತದಲ್ಲಿ ಇಬ್ಬರು ಯುವಕರು ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಹೊರವಲಯದ ಚಿಂಚಣಿ ಟೋಲ್ ಬಳಿ ನಡೆದಿದೆ. ಚಿಕ್ಕೋಡಿ ಪಟ್ಟಣದ 25 ವರ್ಷದ ಸಿದ್ದು ಕುರುಳೆ ಹಾಗೂ 24 ವರ್ಷದ ಸ್ವರೂಪ್ ಮಾಳುದೆ ಮೃತ ದುರ್ದೈವಿಗಳು. ಕೆಲಸ ಮುಗಿಸಿಕೊಂಡು ಬೈಕ್ ಮೇಲೆ ವಾಪಸ್ ಚಿಕ್ಕೋಡಿಗೆ ಹೋಗುವಾಗ ನಿಂತಿದ್ದ ಲಾರಿಗೆ ಬೈಕ್ ಗುದ್ದಿದ ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿ ಹೊಡೆದು ಮೂವರು ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಜಮನಹಳ್ಳಿ ಬಳಿ ನಡೆದಿದೆ. ಟ್ರ್ಯಾಕ್ಟರ್ ಯೂಟರ್ನ್ ತಗೊಳ್ತಾ ಇರುವಾಗ ಬೈಕ್ ಗುದ್ದಿ ದುರಂತ ಸಂಭವಿಸಿದೆ. ಮುಳಬಾಗಿಲಿನ ಚಮಕಲಹಳ್ಳಿ ಗ್ರಾಮದ ನಿವಾಸಿಗಳಾಗಿದ್ದ ಅಬೂಬಕರ್, ಈತನ ಪತ್ನಿ ಸಬೀರಾ ಹಾಗೂ ಮಗಳು ಝೋಯಾ ಮೃತ ದುರ್ದೈವಿಗಳು. ಜಾರ್ಸಿ ನಂಬರ್ ಪಕಡೋ ಮಾಲೂಮ್ ಹೋಗಾ ಪಕಡೋ ವಿಡಿಯೋ ಪಕಡೋ. ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಹಾಕಿದ್ದಾರೆ. ಅನುಮಾನಾಸ್ಪದ ಇಮೇಲ್ ಬಂದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಈ ಮೂಲಕ ಬ್ಲಾಕ್ ಮೇಲ್ ಮಾಡಲಾಗಿದೆ. ಮೇಲ್ ಮೂಲಕ ರೂಮ್ನಲ್ಲಿ 3 ಹಾಗೂ ಮೊದಲ ಮಹಡಿಯ ಈ ಸೇವಾ ಕೇಂದ್ರದಲ್ಲಿ 3 ಟೈಮ್ ಬಾಂಬ್ಗಳನ್ನು ಇರಿಸಲಾಗಿದೆ. ಮಧ್ಯಾಹ್ನ 2:10ಕ್ಕೆ ಸ್ಫೋಟಗೊಳ್ಳುತ್ತೆ ಅಂತ ಉಲ್ಲೇಖಿಸಿ ಮೇಲನ್ನು ಹಾಕಿದ್ರು. ಮಾಹಿತಿ ತಿಳಿದ ತಕ್ಷಣ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಶ್ವಾನದಳ ಕೋರ್ಟ್ ಆವರಣದಲ್ಲಿ ತೀವ್ರ ತಪಾಸಣೆ ಮಾಡಿದ್ರು. ಕೋರ್ಟ್ ಆವರಣ, ನ್ಯಾಯಾಧೀಶರ ಕೊಠಡಿಗಳು, ರೆಕಾರ್ಡ್ ರೂಮ್ ಹಾಗೂ ಇತರೆ ವಿಭಾಗಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ರು. ಆದರೆ ಬಾಂಬ್ ಮಾತ್ರ ಸಿಕ್ಕಿಲ್ಲ. ಹುಬ್ಬಳ್ಳಿಯ ಕಸ್ಬಾಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಇಸ್ಲಾಂಪುರ ಓಣಿಯ ಗೋದಾಂನಲ್ಲಿ ಅಕ್ರಮ ಸಾಗಿಸಲು ಇರಿಸಲಾಗಿದ್ದ ಗೋವುಗಳನ್ನು ರಕ್ಷಣೆ ಮಾಡಲಾಗಿದೆ. ಬಜರಂಗ ದಳ ಸೇರಿ ವಿವಿಧ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಗೋದಾಮನ್ನು ಪತ್ತೆ ಹಚ್ಚಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರ ನೆರವಿನೊಂದಿಗೆ 100 ಗೋವುಗಳನ್ನು ರಕ್ಷಿಸಲಾಗಿದೆ. ಗೋಹಂತಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಹಿಂದೂ ಕಾರ್ಯಕರ್ತರು ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕಟ್ ಮಾಡಿ. ಕೊಪ್ಪಳ ನಗರದ 18ನೇ ವಾರ್ಡ್ನ ತೆಗ್ಗಿನಕೇರಿಯಲ್ಲಿ ರಾಜಕಾಲುವೆ ಹಾಗೂ ಚರಂಡಿಗಳ ಮೇಲೆ ಮನೆ ಕಾಂಪೌಂಡ್ ಕಟ್ಟಿದ್ದಾರೆ. ಇದರಿಂದ ಚರಂಡಿ ನೀರು ಮನೆಯೊಳಗೆ ನುಗ್ಗಿದೆ. ಈ ಬಗ್ಗೆ ಜನವರಿ ತಿಂಗಳಲ್ಲಿ ನಗರಸಭೆಗೆ ಮಾಹಿತಿ ನೀಡಿದರೂ ಕ್ಯಾರಿ ಅಂತಿಲ್ಲ. ಈ ಹಿನ್ನೆಲೆ ವಾರ್ಡಿನ ಜನರು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ನಗರಸಭೆ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಬೈಕ್ ಡಿಕ್ಕಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶೃಂಗೇರಿ ತಾಲೂಕಿನ ಶಿಡ್ಲೆಯಲ್ಲಿ ನಡೆದಿದೆ. ಕೊಟ್ಟಿಗೆಹಾರ ನಿವಾಸಿ ಅಭಿಷೇಕ್ ಮೃತ ದುರ್ದೈವಿ. ಗಂಭೀರವಾಗಿ ಗಾಯಗೊಂಡಿದ್ದ ಸಂಕೇತ್ಗೆ ಶೃಂಗೇರಿ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ 24,55,640 ರೂಪಾಯಿ ಮೌಲ್ಯದ ಒಟ್ಟು 59 ಕೆಜಿ 119 ಗ್ರಾಂ ಗಾಂಜಾವನ್ನ ನಾಶಪಡಿಸಿದ್ದೀವಿ ಅಂತ ಎಸ್ಪಿ ನಿಖಿಲ್ ಬಿ ಹೇಳಿದ್ದಾರೆ. ಈ ಬಾರಿ 31 ಕೇಸ್ಗಳನ್ನು ದಾಖಲಿಸಿಕೊಂಡಿದ್ದೀವಿ. ಇದರಲ್ಲಿ 63 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ. ಇಲ್ಲಿವರೆಗೂ 1426 ಜನರು ಪರೀಕ್ಷೆಗೆ ಒಳಪಡಿಸಿದ್ವಿ. ಇದರಲ್ಲಿ 374 ಜನರಲ್ಲಿ ಗಾಂಜಾ ಸೇವನೆ ದೃಢಪಟ್ಟಿದೆ ಅಂತಂದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಸಂಬಾದಲ್ಲಿ ಮಳೆಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಗಿದೆ. ಕರ್ಲಹೊಂಡಲಿಂಗೇಶ್ವರ ದೇವಸ್ಥಾನದಲ್ಲಿ 51 ದಂಪತಿಗಳಿಂದ ಹೋಮ ನಡೆಸಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ಕ್ಷೇತ್ರ ಸಂಪ್ರದಾಯದಂತೆ ಅರ್ಚಕರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಹೋಮ ಹವನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಕಲ್ಪ ನೆರವೇರಿಸಲಾಗಿದೆ. ತದನಂತರ ಶ್ರೀ ಕರ್ಲಹೊಂಡಲಿಂಗೇಶ್ವರ ಸ್ವಾಮೀಜಿಯವರಿಗೆ ಮಹಾಮಂಗಳಾರತಿ ನಡೆಸಿ ಮಳೆಗಾಗಿ ಪ್ರಾರ್ಥನೆ ಮಾಡಿದ್ದಾರೆ.
ಕೊಪ್ಪಳದಲ್ಲಿ ಕುಷ್ಟಗಿ ಪಟ್ಟಣದಲ್ಲಿ ಮಳೆಗಾಗಿ ಮುಸ್ಲಿಮರು ಕಾಲ್ನಡಿಗೆ ಮೂಲಕ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಬಾರಿ ಮುಂಗಾರು ಮಳೆ ಕೊರತೆಯಿಂದಾಗಿ ರೈತರು, ಜಾನುವಾರುಗಳು ಸಂಕಷ್ಟಕ್ಕೆ ಸಿಕ್ಕಿಕೊಂಡಿದ್ದು, ಉತ್ತಮ ಮಳೆ ಸುರಿದು ಎದುರಾಗಿರುವಂತಹ ಸಂಕಷ್ಟವನ್ನು ದೂರ ಮಾಡಲಿ ಅಂತ ಸ್ಥಳೀಯ ಮುಸ್ಲಿಮರು ಕಾಲ್ನಡಿಗೆ ಜಾಥಾ ಮೂಲಕ ದೇವರಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು.